ಪ್ರಧಾನಿ ನರೇಂದ್ರ ಮೋದಿ ಅವರ ರೇಡಿಯೋ ಸರಣಿ ಮನ್ ಕಿ ಬಾತ್ನ 131ನೇ ಸಂಚಿಕೆ ಇವತ್ತು ಪ್ರಸಾರವಾಯಿತು. ಇನ್ನು ರೇಡಿಯೋ ಸರಣಿಯಲ್ಲಿ ಪ್ರಧಾನಿ ಮೋದಿ ನಂಜನಗೂಡು ಬಾಳೆಹಣ್ಣು, ಮೈಸೂರಿನ ವೀಳ್ಯದೆಲೆ ಹಾಗೂ ಭಾರತೀಯ ತಳಿಯ ನಿಂಬೆಹಣ್ಣಿನ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಂಜನಗೂಡು ಬಾಳೆಹಣ್ಣು, ಮೈಸೂರಿನ ವೀಳ್ಯದೆಲೆ ಹಾಗೂ ಭಾರತೀಯ ತಳಿಯ ನಿಂಬೆಹಣ್ಣು ಮಾಲ್ಡೀವ್ಸ್ಗೆ ರಫ್ತಾಗ್ತಾ ಇದೆ. ಇವು ರುಚಿಗೆ ಹಾಗೂ ಕ್ವಾಲಿಟಿಗೆ ಹೆಸರುವಾಸಿಯಾಗಿದೆ. ಈ ಉತ್ಪನ್ನಗಳಿಗೆ जीआई टैग ಕೂಡ ಇದೆ ಅಂತ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಿ ಮೋದಿ. साथियों, अब तो कृषि उत्पाद हवाई मार्ग से भी ज्यादा आसानी से विदेश पहुंच रहे हैं। कर्नाटका के नंजनगुड़ केले, मैसूरू पान के पत्ते और इंडी नींबू को मालदीव भेजा गया। ये उत्पाद अपने स्वाद और गुणवत्ता के लिए जाने जाते हैं और इन्हें जीआई टैग भी मिला है। आज का किसान क्वालिटी भी चाहता है, क्वांटिटी भी बढ़ा रहा है और अपनी पहचान भी बना रहा है। ಉತ್ತರ ಪ್ರದೇಶ ಮೀರತ್ಗೆ ಇವತ್ತು ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ಸುಮಾರು 12,930 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಮೀರತ್ನ ಹೈಸ್ಪೀಡ್ ಮೆಟ್ರೋವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಇನ್ನು ನಮೋ ಭಾರತ್ ರೈಲ್ಗೂ ಪ್ರಧಾನಿ ಮೋದಿ ಚಾಲನೆ ಕೊಟ್ಟಿದ್ದಾರೆ. ದೆಹಲಿ ಮೀರತ್ ನಮೋ ಭಾರತ್ ಹೈಸ್ಪೀಡ್ ಕಾರಿಡಾರ್ನಿಂದ ಮೀರತ್ನಿಂದ ದೆಹಲಿಗೆ ಅತಿ ವೇಗದ ಕನೆಕ್ಟಿವಿಟಿ ಇದರಿಂದ ಸಿಗಲಿದೆ. ಉತ್ತರ ಪ್ರದೇಶ ಮೀರತ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಬರೋಬ್ಬರಿ 12,930 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ಇದರ ಜೊತೆಗೆ ಮೀರತ್ನ ಹೈಸ್ಪೀಡ್ ಮೆಟ್ರೋವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ನಮೋ ಭಾರತ್ ರೈಲಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ. ದೆಹಲಿ ಮೀರತ್ ನಮೋ ಭಾರತ್ ಹೈಸ್ಪೀಡ್ ಕಾರಿಡಾರ್ನಿಂದ ಮೀರತ್ನಿಂದ ದೆಹಲಿಗೆ ಅತಿ ವೇಗದ ಕನೆಕ್ಟಿವಿಟಿ ಈ ಟ್ರೈನ್ ಮಾರ್ಗದಿಂದ ಸಿಗುತ್ತೆ.